ರಾಜಕಾರಣದಲ್ಲಿ ಯಾರು ಶತ್ರುಗಳಲ್ಲ ಮಿತ್ರರು ಅಲ್ಲ ಅನ್ನೋದು ಮತ್ತೊಮ್ಮೆ ಡಿ.ಸಿ.ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಸಾಬೀತಾಗಿರುವಂಥದ್ದು. ಪ್ರಮುಖವಾಗಿ ರಾಮದುರ್ಗ ತಾಲೂಕಿನ ಏನು ಡಿ.ಸಿ.ಸಿ ಬ್ಯಾಂಕ್ನ ನಿರ್ದೇಶಕ ಸ್ಥಾನಕ್ಕೆ ನಡೀತಕ್ಕಂಥ ಚುನಾವಣೆಯಲ್ಲಿ ಅಲ್ಲಿರ್ತಕ್ಕಂಥ ಮಾಜಿ ಶಾಸಕರು ಮತ್ತು ಹಾಲಿ ಶಾಸಕರು ಸೇರಿಕೊಂಡು ಈಗ ಬಣವನ್ನು ರಚನೆ ಮಾಡಿಕೊಂಡು ಅವರು ಈಗ ಒಗ್ಗಟ್ಟಾಗಿ ಏನಂತಂದ್ರೆ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. ಈ ಕುರಿತಂತೆ ಮಾತನಾಡಲಿಕ್ಕೆ ನನ್ನ ಜೊತೆ ಖುದ್ದು ಏನಂತಂದರೆ ಅಶೋಕ್ ಪಟ್ಟಣ್ ಅವರು ಇದ್ದಾರೆ. ಸರ್, ಈಗ ಕಳೆದ ಚುನಾವಣೆಯಲ್ಲಿ ಬೇರೆ ವಾತಾವರಣ ಇತ್ತು, ಡಿ.ಸಿ.ಸಿ ಬ್ಯಾಂಕ್ನಲ್ಲಿ ಈಗ ಇಬ್ಬರು ಒಂದಾಗಿದ್ದೀರಿ, ಏನು ಕಾರಣ ಅಂತ? ಕಳೆದ ಚುನಾವಣೆಗೆ ಅವ್ರಿಗೆ ಟಿಕೆಟ್ ಸಿಗಲಿಲ್ಲ, ಪಾಪ ಅವ್ರು ತಟಸ್ಥಾಗಿದ್ದರು. ಅವ್ರು ಬಿ ಜೆ ಪಿ ಪಕ್ಷದಾಗಿದ್ದರು, ಬಿ ಜೆ ಪಿಗೆ ಸಪೋರ್ಟ್ ಮಾಡಿದ್ದಾರೆ ಅವರು. ನಾವು ಕಾಂಗ್ರೆಸ್ನಾಗಿದ್ದೀವಿ, ನಾವು ಗೆದ್ದಿದ್ದೀವಿ. ಆ ಚುನಾವಣೆ ಬೇರೆ, ಈ ಚುನಾವಣೆಗೂ ಬಿ ಜೆ ಪಿ ಜೆ ಡಿ ಎಸ್ ಅನ್ನೋ ಕಾಂಗ್ರೆಸ್ ಅನ್ನೋದಕ್ಕೂ ಸಂಬಂಧ ಇಲ್ಲ. ಯಾಕಂದರೆ ಕೋಆಪರೇಟಿವ್ ಬರೀ ರೈತರಿಗೋಸ್ಕರ ಮಾಡ್ತಾರೆ ಸೊಸೈಟಿ, ಅದರಿಂದ ಇದ್ರ ಪರಗ ಮಾಡ್ತಾಯಿದ್ದೀವಿ ನಾವು. ಆಮೇಲೆ ಈಗ ಎಂಥ ಪರಿಸ್ಥಿತಿ, ನಾನು ಸತೀಶ್ ಜಾರಕಿಹೊಳಿ ಹೇಳಿದೆ, ಆ ಧವನ್ 4 ಸರಿ ನಿಂತಿದ್ದಾರೆ, ಮತ್ತು ಈಗ 5ನೇ ಸರಿ ಆಗುತ್ತೆ, ದಯವಿಟ್ಟು ಚೇಂಜ್ ಮಾಡಿ ಅವಿರೋಧ ಮಾಡೋಣ, ಎಲ್ಲದು ವಾಪಸ್ ತೊಗೊಂಡ್ಬಿಡ್ತೀವಿ ಅಂತ ಹೇಳಿವಿ. ಆದರೂ ಇವತ್ತು ಮಾಡಿಸ್ತೀನಿ ನಾಳೆ ಮಾಡಿಸ್ತೀನಿ ಅಂತ ಅವ್ರಿಗೆ ಏನೇನೋ ಒಂದು 2-3 ಶನಿಗಳಿದೆ ನಮ್ಮ ರಾಮದುರ್ಗ ತಾಲೂಕಿನಾಗೆ. ಶನಿ ಸಂತಾನ ಅಂತಾರಲ್ಲ, ಹಾಗೆ ಬರೀ ದುಡ್ಡು ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ಪರ್ಚೇಸ್ ಮಾಡೋಕ್ಕೆ ನನಗೂ ಪರ್ಚೇಸ್ ಮಾಡೋಕ್ಕೆ ಬಂದಿರೋ, ನಿನ್ನ ದುಡ್ಡಿಗೆಲ್ಲ ನಾವು ಮಾರಾಟಕ್ಕೆ ಇದ್ದಿಲ್ಲ ಹೋಗಪ್ಪ ಅಂತ ಬೈದು ಕಳಿಸಿದ್ದೀವಿ ನಾವು ಅವ್ರಿಗೆಲ್ಲನೂ. ಅವ್ರು ಏನು ಮಾಡಿದ್ದಾರೆ, ಎಂಥ ಪರಿಸ್ಥಿತಿ ನೀವು ಒಳಗಡೆ ಹೋಗಿ ನೋಡ್ಬೋದು. ನಮ್ಮ ರಾಮದುರ್ಗ ತಾಲೂಕಿಂದ ಒಬ್ಬ ಏಜೆಂಟ್ ಸಿಕ್ಕಿಲ್ಲ ಅವನಿಗೆ. ಒಳಗಡೆ ನಮ್ಮ ಪರವಾಗಿ ಒಬ್ಬ ಏಜೆಂಟ್ ಇರುವಾಗ ಏಜೆಂಟ್ ಸಿಕ್ಕಿಲ್ಲ ಅಲ್ಲಿ. ರಾಮದುರ್ಗ ತಾಲೂಕು ಏಜೆಂಟಲ್ಲಿ ಯಾರು ಬೇರೆಯವ್ರನ್ನ ಮಾಡಿದ್ದಾರೆ. ಸೌದತ್ತಿ ಅವರು ಕರ್ಕೊಂಬಂದ್ಕೊಂತಾರೆ ಅಂಥ ಕ್ಯಾಂಡಿಡೇಟ್ನ ಅವ್ರು ಮಾಡಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಈಗ ಅವ್ರು ಎಷ್ಟು ವೀಕ್ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಆದ್ದರಿಂದ ನಾವು ಈ ಸರಿ ಮಲ್ಲಣ್ಣ ಯಾದವ್ರಿಗೆ ಗೆಲ್ಲಿಸ್ತೀವಿ. ನಾವು ಸ್ಟ್ರಾಂಗ್ ಆಗಿ ನಾವು ಇದಕ್ಕೆ ರೈತರಿಗೆ ಸಪೋರ್ಟ್ ಮಾಡ್ಕೊಂಡು ರಾಮದುರ್ಗ ತಾಲೂಕು ಅಭಿವೃದ್ಧಿ ಮಾಡ್ತೀವಿ. ಈ ಒಗ್ಗಟ್ಟು ವಿರೋಧಿಗಳಿಗೆ ಏನು ಸಂದೇಶ ಕೊಡ್ತಾ ಇದ್ದೀರಿ? ಯಾರು ವಿರೋಧಿಗಳಿಂದ ಯಾರು? ಈಗ ನೀವೀಗ ಒಂದಾಗಿದ್ದೀರಿ ಅಂದ್ರೆ ನಿಮ್ಗೆ ಯಾರಿಗೋಸ್ಕರ ಇದು ಅಂತ? ರೈತರಿಗೋಸ್ಕರ ಒಂದಾಗಿದ್ದೀವಿ, ಬೇರೆ ಏನಿಲ್ಲ. ರೈತರು ನಮ್ಮ ತಾಲೂಕಿನ ಮುಖಂಡರು ಕೂತ್ಕೊಂಡು ನೀವಿಬ್ಬರು ಜಗಳ ಆಡಿದ್ರೆ ನಮ್ಮದು ಅಭಿವೃದ್ಧಿ ಆಗಲ್ಲ ಬ್ಯಾಂಕ್ಗಳು. ದಯವಿಟ್ಟು ಇಬ್ಬರು ನಾನು ಎಮ್ ಎಲ್ ಎ ಆಗಿದ್ದೀನಿ, ಭಾಳ ದಿನ ಹೇಳಿದ್ರು, ಸರ್ ನೀವು ಎಮ್ ಎಲ್ ಎ ಆಗಿದ್ದೀರಿ, ಪಾಪ ಅವ್ನಿಗಾರು ಬಿಟ್ಕೊಡಿ ಅಂತಂದರು. ನಾನೇನೋ ಒಂದು ಕಾರಣದಿಂದ ನಿಂತ್ಕೋಬೇಕು ಅಂತ ಮಾಡಿದ್ದೆ. ಅದು ಎಲ್ಲರೂ ಬುದ್ಧಿ ಮಾತು ಹೇಳಿದ್ರು, ಎಲ್ಲ ದೊಡ್ಡದು ಹಿರಿಯಲ್ಲ ಆಯಿತು ಅಂತ ನಾವು ವಿತರಣೆ ಮಾಡಿಸಿದೆ. ಆಮೇಲೆ ಅವಿರೋಧ ಆಗಬೇಕು ಅಂತಲೇ ಭಾಳ ಟ್ರೈ ಮಾಡಿದ್ವಿ, ಆಗಲಿಲ್ಲ. ಅದಕ್ಕೆ ನಮ್ಮ ಮಲ್ಲಣ್ಣ ಯಾದವ್ರಿಗೆ ಸಪೋರ್ಟ್ ಮಾಡ್ತಾರೆ. ಈಗ ಹೊರಗಿನವರು ಬರಬಾರ್ದು ಅನ್ನೋ ಕಾರಣದಿಂದಾಗಿ ನೀವು ಒಳಗಿನವರು ಒಂದಾದ್ರಿ ಅನ್ನೋ ಮಾತಿದೆ. ನನಗೆ ಹೊರಗಿನವ್ರಿಗೆ ನಾನು ಇವತ್ತು ಹೇಳ್ತಾ ಇಲ್ಲ, ನಾಳೆನೂ ಹೇಳ್ತೀನಿ, ಹೊರಗಿನವ್ರು ಯಾವತ್ತೂ ರಾಜಕೀಯ ದೃಷ್ಟಿಯಿಂದ ಹೊರಗಿನವ್ರು ಒಳಗೆ ಬರಬಾರ್ದು, ಬೇರೆ ಕಡೆ ಬರಬಾರ್ದು ಅಂತ ನಂದು ವೈಯಕ್ತಿಕ ಅಭಿಪ್ರಾಯ. ಯಾಕಂದರೆ ನಮ್ಮ ತಾಲೂಕಿನ ನಾವು ಎಷ್ಟೇ ವಿರುದ್ಧ ಇರಲಿ, ನಾವೆಲ್ಲ ಕೂತ್ಕೊಂಡು ಮಾತಾಡಿ ನಾವು ಸರಿ ಮಾಡ್ಬೋದು. ಹೊರಗಿನವ್ರು ಬಂದು ಇಂಥವ್ರು ಮಾಡ್ಬೇಕು ಅಂಥವ್ರು ಮಾಡ್ಬೇಕು ಅಂತ ಹೇಳಿದ್ರೆ ಸರಿ ಕಾಣೋಣ ಅಂತ ನಂದು ಅಭಿಪ್ರಾಯ. ನೀವು ನಾಮಪತ್ರ ವಾಪಸ್ ತಗೊಂಡ್ರಲ್ಲ, ಆ ಸಂದರ್ಭದಲ್ಲಿ ಏನಾದರೂ ನೋವಾಯ್ತಾ ತಮ್ಗೆ? ಏನಾದರೂ ಅಂತ? ಏನು ನೋವಿಲ್ಲ. ನೋವಾಗಿದ್ದರೆ ನಾವು ಇವತ್ತು ಬರ್ತಾನೆ, ಒಟ್ಟಿಗೆ ಬರ್ತಾರೆ, ಮನೆಗೆ ಅಳ್ತಾ ಕೂತ್ಕೊಳ್ತಾ ಇದ್ದೆ. ನಾನು ಭಾಳ ಖುಷಿ ಆಯಿತು. ಐ ಆಮ್ ವೆರಿ ಫ್ರೀ ಬರ್ಡ್ ನಾವು. ಐ ಆಮ್ ವೆರಿ ಹ್ಯಾಪಿ. ಯಾವತ್ತು ನಾವು ವಿತರಣೆ ಮಾಡಿದೆ ಅವತ್ತಿಂದ ನೋ ಟೆನ್ಷನ್, ಆರಾಮಾಗಿದ್ದೀನಿ, ಖುಷಿಯಾಗಿದ್ದೀನಿ. ಇದಿಷ್ಟು ಏನಂತಂದರೆ ಅಶೋಕ್ ಪಟ್ಟಣ್ ಅವರ ಮಾತು. ಕ್ಯಾಮ್ರಾಮನ್ ರೋಹಿತ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್ ಬೆಳಗಾವಿ.